ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ ಡಾಕ್ಟರ್ ಕೆ ಸುಧಾಕರ್. ಚಿಕ್ಕಬಳ್ಳಾಪುರ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಈಗ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಾರೆ. ಜೆಪಿ ನಗರದ ನಿವಾಸದಲ್ಲಿ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಎಚ್ಡಿಕೆ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಡಾಕ್ಟರ್ ಸುಧಾಕರ್. ಅದರ ಜೊತೆಗೆ ಚಿಕ್ಕಬಳ್ಳಾಪುರದಲ್ಲಿ ಬೆಂಬಲ ನೀಡುವಂತೆ ಸುಧಾಕರ್ ಮನವಿ ಮಾಡಿದ್ದಾರೆ. ಭೂಪಟದಲ್ಲಿ ಒಂದು ಅತ್ಯಂತ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ತಾಯಿ ಭಾರತಾಂಬೆಯ ಸೇವೆಯನ್ನ ಅದರಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಜನ್ಮಗಳ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ. ಹಾಗಾಗಿ ನಾನು ನಮ್ಮ ಕ್ಷೇತ್ರದ 20 ಲಕ್ಷ ಜನ ಬಹುಶಃ ಮತದಾರರಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನ ತಾವು ನೋಡಿ, ಇವತ್ತು ಸುಧಾಕರ್ ಅಂದ್ರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನ ತಾವು ಕಾಣಬಹುದು. ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂತ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂತೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ. ಜೆಡಿಎಸ್ ದೊಡ್ಡ ಮಟ್ಟದ ಓಟ್ ಇದೆ, ಅವ್ರ ಬೆಂಬಲ ಹೇಗೆ ಪಡಿತೀರಿ? ಸ್ಥಳೀಯ ಮುಖಂಡರು ವಿಶ್ವಾಸ ಪಡ್ಕೊಳ್ತೀರಾ? ಕುಮಾರಸ್ವಾಮಿ ಅವರು ಏನ್ ಹೇಳ್ತಾರ ಬಗ್ಗೆ? ಖಂಡಿತವಾಗಿಯೂ NDA ಇವತ್ತು ಬಿಜೆಪಿ ಮತ್ತು JDS ಮೈತ್ರಿ ಆದ್ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದೆ. ಯಾಕೆಂದ್ರೆ ಬಿಜೆಪಿ ಮತ್ತು JDS ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ. ಅದೇ ನೀವು JDS ಕಾಂಗ್ರೆಸ್ಸು, JDS ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ. ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು, ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ. ಆದರೆ ಇದು ನ್ಯಾಚುರಲ್ ಅಲಯನ್ಸ್ ಬಿಜೆಪಿ ಮತ್ತು JDS. ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ, ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂತದ್ದಾಗ್ತದೆ. ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.